ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಈ ಪ್ರತಿಭಟನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಚಿವರು ಕೂಡ ಖುದ್ದು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ತಾವಾಗಿ ಅಥವಾ ತಮ್ಮ ಪರವಾಗಿ ಆಗ್ಲಿ ಯಾರಾದ್ರೂ ಪ್ರತಿನಿಧಿಯನ್ನು ಕಳಿಸ್ಕೊಡಿ, ಏನು ಅವ್ರದ್ದು ಮನವಿ ಇದೆ, ಅಹವಾಲ್ ಇದೆ, ಎಲ್ಲವನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಅದಾದ್ಮೇಲೆ ನಮ್ಗೊಂದು ವರದಿಯನ್ನ ಕೊಟ್ಟಲ್ಲಿ ನಾವು ಕಾನೂನು ಪ್ರಕಾರ ಮುಂದಿನ ಕ್ರಮ ಜರುಗಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಹಾಗೂ ಖುದ್ದು ಮಾನ್ಯ ಜಿಲ್ಲಾಧಿಕಾರಿಗಳೇ ಈ ಒಂದು ಸ್ಥಳಕ್ಕೆ ಬರ್ಬೇಕಿತ್ತು. ತಮ್ಗೆಲ್ಲ ಗೊತ್ತಿರೋ ಹಾಗೆ ಚುನಾವಣಾ SIR ಕಾರ್ಯ ನಡೀತಾ ಇರೋದ್ರಿಂದ ಜಿಲ್ಲಾಧಿಕಾರಿಗಳು ಚುನಾವಣಾ ಆಯೋಗದ ಕೆಲಸ ನಿರತರಾಗಿದ್ದು ಅವರ ಪ್ರತಿನಿಧಿಯಾಗಿ ನನ್ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾನು ಮತ್ತು ನಮ್ಮ ಸಮಾಜ ಕಲ್ಯಾಣಕ್ಕೆ JD ಸರ್, ಲಕ್ಷ್ಮಣ್ ರೆಡ್ಡಿ ಸರ್ ಅವರು ಹಾಗೂ ಇನ್ಸ್ಪೆಕ್ಟರ್ ಅವರು ಎಲ್ಲರೂ ಕೂಡ ನಿಮ್ ಪರವಾಗಿದ್ದೀವಿ. ನಾವು ತಮ್ಮ ಹೋರಾಟ ಅದೊಂದು ಅಂತಿಮ ರೂಪವನ್ನ ತಾಳ್ಲಿಕ್ಕೆ ಅದರದ್ದೇ ಆದ ಕೆಲವು ಕಾನೂನು ಪ್ರಕ್ರಿಯೆಗಳಿರ್ತವೆ. ಕಾನೂನು ಪ್ರಕ್ರಿಯೆ ಮುಖಾಂತರವನ್ನೇ ಎಲ್ಲವನ್ನ ಮಾಡಬೇಕು. ನಾವು ಅದನ್ನ ಖಂಡಿತ ಮಾಡ್ಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ತಾವೇನು ತಮ್ಮ ಮನವಿಯನ್ನ ಕೊಟ್ಟಿದ್ದೀರಿ, ಈಗಾಗ್ಲೇ ನನ್ನ ಕಚೇರಿ ಕೊಟ್ಟಿದ್ದೀರಿ, ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀರಿ, JD ಸಾಹೇಬ್ರಿಗೆ ಕೊಟ್ಟಿದ್ದೀರಿ, DC ಅವ್ರಿಗೆ ಕೊಟ್ಟಿದ್ದೀರಿ. ಎಲ್ಲಾ ಮನವಿಯನ್ನ ನಾವು ಪರಿಶೀಲನೆ ಮಾಡಿದೀವಿ. ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಕೂತು ನಾವೆಲ್ಲ ಒಂದು ತೀರ್ಮಾನ ತೆಗೆದುಕೊಂಡು ನಿಮ್ಮ ನ್ಯಾಯಯುತ ಮನವಿಗಳೇನಿದೆ, ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಬೇಕು ಅನ್ನೋ ವಿಚಾರವಾಗಿ ನಮ್ಮಿಂದ ಎಲ್ಲ ಇಲಾಖೆಗಳಿಂದ ತಮ್ಗೆ ಸಂಪೂರ್ಣ ಸಹಕಾರ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಹಂತ ಹಂತವಾಗಿ ನಾವು ತಿಳಿಸ್ತಾ ಹೋಗ್ತೀವಿ. ಏನೇನ್ ಕೆಲಸಗಳು ಆಗ್ತಾ ಇದೆ, ಏನೇನ್ ಕೆಲಸಗಳು ಆಗ್ಬೇಕು ಅಂತೇಳಿ ಎಲ್ಲವನ್ನು. ಈಗ ನಾನು ನಿಮ್ಗೆ ಹೇಳುದು, ನಾನು ಸರ್ಕಾರದ ಪ್ರತಿನಿಧಿಯಾಗಿ ನನ್ನ ಜಿಲ್ಲಾಧಿಕಾರಿಗಳು ನಂಗೆ ಏನ್ ಹೇಳಿರ್ತಾರೆ ಅಷ್ಟನ್ನೇ ಹೇಳಿಕ್ಕೆ ಅಷ್ಟೇ ನನ್ನ ಕೈಲಿ ಶಕ್ತಿ ಇದೆ. ಜಿಲ್ಲಾಧಿಕಾರಿಗಳ ನಿರ್ದೇಶನ ಇಷ್ಟೇ, ಸ್ಥಳಕ್ಕೆ ನನ್ನ ಪರವಾಗಿ ತಾವು ಹೋಗಿ ಅವರೆಲ್ಲರ ಮನವಿಯನ್ನ ಕೇಳಬೇಕು, ಅದೆಲ್ಲವನ್ನ ಸ್ವೀಕರಿಸಿ ನೀವು ನನಗೆ ಬಂದು ಖುದ್ದಾಗಿ ಅದನ್ನ ವೀಕ್ಷಣೆ ಮಾಡಿ ಹೇಳ್ಬೇಕು. ಪ್ರಮುಖವಾಗಿ ಇದು ನನ್ನದೇ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಬೇರೆ ಆಗಿದ್ರೆ ಓಕೆ, ನೀವೇ ಎಲ್ಲವನ್ನ ಸ್ಟಡಿ ಮಾಡಿ ನೀವು ನನಗೆ ವಿಚಾರವನ್ನ ಮುಟ್ಟಿಸ್ಬೇಕು. ಅದಾದ್ಮೇಲೆ ನಾನು ಏನ್ ಹೇಳ್ಬೇಕು ಅನ್ನೋದಕ್ಕಂತ ನಾಯಕರುಗಳನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಇವತ್ತೇ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ನಿಮ್ದೇನು ಮನವಿ ಇದೆ, ನಿಮ್ಮ ಏನು ನೋವೇನು, ತಮ್ಮ ಆಗ್ರಹಗಳೇನು ಎಲ್ಲವನ್ನ ತಿಳಿಸ್ಕೊಡ್ತೇನೆ. ತಿಳಿಸಿ ಜಿಲ್ಲಾಧಿಕಾರಿಗಳು ತಮ್ಗೆ ಏನು ವಿಚಾರ ತಿಳಿಸ್ತಾರೆ ಅದನ್ನು ಕೂಡ ವಿಚಾರ ತಿಳಿಸ್ಕೊಡ್ತೇನೆ. ತಮ್ಮ ಮನವಿಯನ್ನ ಸ್ವೀಕರಿಸಿ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ನಿಮ್ಮ ಹೋರಾಟದ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ತಾ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ತಮ್ಮ ಏನು ಈ ಒಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಇದ್ದೀರಿ ಅದನ್ನ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೀನಿ. ಹಾಗೂ ತಮ್ಮ ಮನವಿಯನ್ನ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಸರ್ ಅವರು ಕೂಡ ಇದ್ದಾರೆ, ಅವರು ಕೂಡ ಅದನ್ನ ಮನವಿಯನ್ನ ತಾವು ಒಂದು ಕಾಪಿಯನ್ನು ಕೊಡಿ. ನಾವೆಲ್ಲರೂ ಕೂಡ